ಕರ್ನಾಟಕ ಸಮತವಾದ ಭೀಮಸೇನೆ ವತಿಯಿಂದ ಮಾರ್ಚ್ 25ರಂದು ಜ್ಞಾನಪ್ರಕಾಶ್ ಮಹಾಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಬಲಗೈ ಸಮುದಾಯದವರಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿ ನಡೆಸಿ ರಾಜ್ಯಾಧ್ಯಕ್ಷರಾದ ರಮೇಶ್ ಎಲ್ಎಂ ರವರು ತಮ್ಮ ಸಂಘಟನೆಯಿಂದ ಬೆಂಬಲವನ್ನ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮುನ್ರಾಜ್ ಎಲ್ಎಂ, ಈರಣ್ಮಯ್ಯ, ನಾರಾಯಣಪ್ಪ, ಅಂಜನಪ್ಪ, ಕೃಷ್ಣಪ್ಪ, ಸುನಿಲ್ ಕುಮಾರ್, ಪ್ರಕಾಶ್ ಗಾಳಪ್ಪರವರು ಉಪಸ್ಥಿತರಿದ್ದರು. ಸಂಘಟನೆ ರಾಜ್ಯ ಸಮಿತಿಯಿಂದ ಕರ್ನಾಟಕ ಸಮತವಾದ ಭೀಮಸೇನೆ ನಮ್ಮ ರಾಜ್ಯ ಕಾರ್ಯಕರ್ತರು, ಪದಾಧಿಕಾರಿಗಳು, ಸದಸ್ಯರುಗಳು ಎಲ್ಲರೂ ಭಾಗವಹಿಸ್ತಾ ಇದ್ವಿ. ಏಕೆಂದರೆ ಈಗ ನಮಗೆ ಬಲಗೈ ಸಮುದಾಯದಲ್ಲಿ ಅನ್ಯಾಯ ಆಗಿರುವಂತಹ ರಾಜಕಾರಣಿಗಳ ಸಲಹೆ ಹಾಗೂ ಅವರ ಪಿತೂರ್ತಿಯಿಂದ ಇವೆಲ್ಲ ನಡೀತಾ ಇದೆ. ಏಕೆಂದರೆ ನಾವು ಸುಮಾರು ವರ್ಷಗಳಿಂದ ಇದನ್ನು ನಾವು ಎದುರು ಹೆಚ್ಚಿನ ಸಂಖ್ಯೆಯಲ್ಲಿ ನಾವಿದ್ದು ಎಲ್ಲರಿಗೂ ಸರಿಸಮವಾಗಿ ನಾವು ಇದನ್ನು ಮಾಡ್ಕೊಂಡೇ ಬಂದಿದ್ದೀವಿ. ಹಾಗಾಗಿ ನಾವು ಫ್ರೀಡಂ ಪಾರ್ಕ್ದಲ್ಲಿ 25ನೇ ತಾರೀಕು ಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಬೃಹತ್ ಪ್ರತಿಭಟನೆನ ನೆರವೇರಿಸ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಭಾಗಿಯಾಗ್ತಾ ಇದ್ದೀವಿ. ಮತ್ತು ಈ ಬೃಹತ್ ಪ್ರತಿಭಟನೆನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಎಲ್ಲರನ್ನೂ ನಾವು ಕೋರಿಕೆ ಮಾಡ್ತಾ ಇದ್ದೀವಿ. ಜೈ ಭೀಮ್. ಬಲಗೈ ಸಮುದಾಯದವರು ಏನಿದ್ದಾರೆ, ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲ ಬಲಗೈ ಸಮುದಾಯದವರು ಎಲ್ಲ ಒಗ್ಗೂಡಿಸಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಆ ಪ್ರತಿಭಟನೆ ನಾವೆಲ್ಲರೂ ಭಾಗಿಯಾಗ್ತೀವಿ ಅಂತ ನಾವು ಹೇಳ್ತೀವಿ. ಇದರಲ್ಲಿ ನಿಮ್ಮ ಈ ಹೋರಾಟದಲ್ಲಿ ನಿಮ್ಮ ಇದನ್ನ ಪಡ್ಕೊಳ್ತೀರಾ, ನಿಮ್ಮ ಹಕ್ಕನ್ನು ಪಡ್ಕೊಳ್ತೀವಿ. ಯಾಕೆಂದ್ರೆ ಲಾಸ್ಟ್ ಟೈಮ್ ಹೇಳಿದ್ದಾರೆ, ಮೋಹನ್ ದಾಸ್ ಅವರು ಏನು ಒಳ ಮೀಸಲಾತಿ ಹೋರಾಟ ಮಾಡಿದ್ದಾರೆ. ನಾಗಮೋಹನ್ ದಾಸ್ ಅವರು ಒಳ ಮೀಸಲಾತಿ ಹೋರಾಟ ಅವತ್ತಿಂದ ಮಾಡ್ಕೊಂಡ್ಬಂದ್ರಲ್ವ. ಹಾಗಾಗಿ ಅವರು ನರೇಂದ್ರ ಮೋದಿಜಿಯವರ ಹತ್ರ ಭಾಳ ಚೆನ್ನಾಗಿದ್ದಾರಲ್ಲ, ಅದನ್ನ ಅವ್ರು ಅಲ್ಲೇ ಬಗೆಹರಿಸ್ಬೋದಾಯ್ತು. ಇಲ್ಲಿ ಗಂಟೆ ಹಾಕ್ಬಿಟ್ರು ಅಲ್ವಾ. ಹಾಗಾಗಿ ಈಗ ನಮ್ಮ ಸರ್ಕಾರದಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ ಬಂದಿರೋದು ಏನಪ್ಪ ಅಂದರೆ, ಎರಡೂ ಜಾತಿಯ ಸಚಿವರು ಇದ್ದಾರೆ. ಎರಡೂ ಜಾತಿ ಸಚಿವರಲ್ಲಿ ಒಳ ಜಗಳ ಪಂಗಡಗಳು ನಮಗೆ ಜಾಸ್ತಿ ಬೇಕು ಅಂತ ಯಾವಾಗ ಇದಾಗ್ತಾ ಇರೋದಕ್ಕೋಸ್ಕರ ಬಲಗೈ ಸಮುದಾಯದವರು ಇವತ್ತು ಏನಾದರೂ ನಮಗೆ ಬಲಗೈ ಅವ್ರಿಗೆ ಅನ್ಯಾಯ ಆಯಿತು ಅಂದರೆ ನಾವು ಬಲಗೈ ಯಾರು ಸಚಿವರಿದ್ದಾರೆ ಅಂಥವ್ರು ರಾಜೀನಾಮೆ ಕೊಡ್ತೀವಿ ಅಂತ ಇವತ್ತು ಇದ್ರ ಮುಂದೆ ಬಂದಿದ್ದಾರೆ. ಯಾರ್ಯಾರು ರಾಜೀನಾಮೆ ಕೊಡ್ತಾರೆ ಅಂತ ಕಾದು ನೋಡ್ಬೇಕಾಗ್ತದೆ. ಯಾಕೆಂದರೆ ಜಿ ಪರಮೇಶ್ವರ್ ಅವರೇ, ಎಸ್ ಸಿ ಮಾಧವಪ್ಪನವರವ್ರೆ, ಪ್ರಿಯಾಂಕಾ ಖರ್ಗೆರವ್ರೆ, ಅವರೆಲ್ಲ ಏನು ಹೇಳ್ತಾರೆ, ಬಲಗೈ ಸಮುದಾಯದವ್ರನ್ನ ನಾವು ಒಗ್ಗೂಡಿಸ್ತೀವಿ, ಬಲಗೈಯವ್ರನ್ನ ನಾವು ಏನಿದ್ರು ಮೀಸಲಾಗ್ತೀವಿ, ನಮ್ಮದೇ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಈಗ ಸರ್ಕಾರ ಏನು ಮಾಡಿದ್ದಾರೆ, ಬಿ ಪಂಗಡವನ್ನು ಮಾಡಿದ್ದಾರೆ. ಇಷ್ಟು ದಿವಸ ಯಾವುದಿತ್ತು ನಮ್ಮ ಪಂಗಡ, ಎ ಪಂಗಡವಾಗಿತ್ತು. ಇವತ್ತು ಬಿ ಪಂಗಡವನ್ನು ಇಂಗ್ಲೀಷ್ ಮಾಡಿದ್ದಾರೆ. ಇದನ್ನೆಲ್ಲ ಮಾಡಿದವ್ರು ಯಾರು? ಎಡಬಲ ಅಂತ ಇಂಗ್ಲಿಷ್ದವ್ರು ಯಾರು? ಸರ್ಕಾರ ಇವತ್ತೆಲ್ಲ ಇದ್ದಂಥ ಜನಗಳನ್ನೆಲ್ಲ ಕೆರಳಿಸಿ ಇವತ್ತು ಗಲಾಟೆ ಮಾಡೋಂಥ ಕೆಲಸ ಮಾಡಿತ್ತು ಸರ್ಕಾರ. ಎಡ ಬಲ ಅನ್ನೋದು ಇಂಗ್ಲಿಸಿ ಪ್ರತಿಯೊಬ್ಬರೂ ಎಲ್ಲ ಅಣ್ಣ ತಮ್ಮದಿರ್ತಾರೆ. ಎಲ್ಲ ಜಿಲ್ಲೆ, ಎಲ್ಲ ನಾಡಲ್ಲೂ ಇವತ್ತು ಆಂಧ್ರ ಗಡಿ ಭಾಗ ಇರ್ಬೋದು, ತಮಿಳುನಾಡು ಗಡಿ ಭಾಗ ಇರ್ಬೋದು, ಕರ್ನಾಟಕ ಗಡಿ ಭಾಗ ಎಲ್ಲ ಅಣ್ಣ ತಮ್ಮದಿರ್ತಾರೆ. ಇದ್ದಂಥ ಜನನ ಇವತ್ತು ಒಕ್ಕಲೇ ಬರೆಸಿ ಜಾತಿಗೆ ತಂದಿಕ್ಕಿ ಇವತ್ತು ಬೀದಿಲಿ ಹೋರಾಟ ಮಾಡಿ ರಂಪಾಟ ಮಾಡೋಂಥ ಕೆಲಸ ಮಾಡ್ತಾ ಇರೋದು ಸರ್ಕಾರ. ಈ ಸರ್ಕಾರನೇ ಹೊಣೆ ಆಗ್ತದೆ ಇದಕ್ಕೆ. ಹೇಳಿ ಸರ್. ಬೆಂಗಳೂರು ದಕ್ಷಿಣ ತಾಲೂಕು ಅಧ್ಯಕ್ಷರು ಈರಣ್ಮಯ್ಯನವರು ಇದೇ ತಿಂಗಳು 25ನೇ ತಾರೀಕು ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬಲಗೈ ಸಮುದಾಯದ ಹೆಚ್ಚಿನದಾಗಿ ಸೇರಿ ಬೃಹತ್ ಪ್ರತಿಭಟನೆಯನ್ನು ಹುರಿದುಂಬಿಸಲು ಕರ್ನಾಟಕ ಸಮತಾವಾದಿ ಭೀಮಸೇನೆಯ ರಾಜ್ಯಾಧ್ಯಕ್ಷರಾದ ರಮೇಶರವರ ಸಂಪೂರ್ಣ ಪ್ರತಿಭಟನೆ ಬೆಂಬಲವನ್ನು ಘೋಷಿಸಿ ಈ ರಾಜ್ಯದ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಲು ಕಾರ್ಯಕ್ರಮವನ್ನು ಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ.